आ रहे हैं। जनवरी 22 राम दिवाली होगी। ನಾವು ಗಮನಿಸಿದ್ವಿ ಅಂಬಾನಿ ಕುಟುಂಬ ಕೂಡ ಹಾಜರಿದ್ರು ಈ ಸಂದರ್ಭ. ರಾಮ್ ದಿವಾಲಿ ಆಗ್ತಾ ಇದೆ ಅಂದ್ರೆ ಇವತ್ತೇ ದೀಪಾವಳಿ ಆಚರಿಸಿ ಅಂತ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟರು. ಈಗ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹೆಲಿಕಾಪ್ಟರ್ ಗಮನಿಸಿದ್ವಿ. ಆಗ ಪುಷ್ಪವೃಷ್ಟಿ ರಾಮ ಮಂದಿರದ ಸುತ್ತ ಪುಷ್ಪವೃಷ್ಟಿ ಮಾಡುವಂತಹ ಕಾರ್ಯಕ್ರಮ ಕೂಡ ಇನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಾದ ನಂತರ ರಾಮ ಮಂದಿರದ ಆವರಣ ಪ್ರವೇಶ ಮಾಡ್ತಾರೆ ಪ್ರಧಾನಿ ಮೋದಿ ಅವರು. ನಂತರ ಅಲ್ಲಿ ಪೂರ್ವ ಬಾಗಿಲಲ್ಲೇ ದೇಗುಲದ ಗರ್ಭಗುಡಿಯ ಕಡೆಗೆ ಅವರು ಪ್ರಯಾಣ ಬೆಳೆಸ್ತಾರೆ. ಬಹಳ ಅದ್ಭುತವಾದಂತಹ ಕ್ಷಣಗಳೆಲ್ಲವೂ ಕೂಡ ಈಗ ಬಾಕಿ ಇದೆ. ಒಂದು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಳೇಬೇಕಾಗಿರುವಂಥದ್ದು ಒಂದು ಈ ನೆಲ ಇದೆಯಲ್ಲ, ಕರ್ನಾಟಕದ ನೆಲ, ಹನುಮನಂತ ಅದ್ಭುತವಾದಂಥ ಬಂಟನನ್ನು ಕೊಟ್ಟಿರುವಂಥ ನೆಲ, ಅದನ್ನು ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು, ರಾಮನಿಗೂ ಕರ್ನಾಟಕಕ್ಕೂ ಹತ್ತಿರ ಸಂಬಂಧ. ಅಲ್ಲಿ ಬರದೇ ಹೋಗಿದ್ರೆ ಸುಗ್ರೀವನ ಸ್ನೇಹ ಆಗ್ತಿರ್ಲಿಲ್ಲ, ಮುಂದಾಗ್ತಿರ್ಲಿಲ್ಲ. ನಮ್ಮ ಹಂಪಿ ಇದೆಯಲ್ಲ, ಇವತ್ತಿಗೂ ನೋಡಿ ರಾಮ ಬಂದು ಹನುಮಂತನ ಭೇಟಿಯಾಗಿ ಶಾಶ್ವತವಾಗಿ ತನ್ನ ಶಿಷ್ಯ ಅಂತ ಉಳಿಸ್ಕೊಂಡ. ಈಗ ಅರುಣ್ ಯೋಗರಾಜ್ ಮಾಡಿದಂಥ ರಾಮಲಲ್ಲ ಪರ್ಮನೆಂಟ್ ಆಗಿ ಕೂತ್ಕೊಂಡು ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಶಾಶ್ವತವಾಗಿ ಕೂತ್ಕೊಂಡು ಅಯೋಧ್ಯೆಯಲ್ಲಿ ಅದ್ಭುತ ನೋಡಿ. ಅಂದ್ರೆ ಅಯೋಧ್ಯೆಗೂ ಕರ್ನಾಟಕಕ್ಕೂ ಬಿಡಲಿಲ್ಲ. ಆಮೇಲೆ ನಾನು ಅಂತ ಇದ್ದೆ, ಈ ಹೆಗಡೆದೇವನ ಕೋಟೆನಲ್ಲಿ ಆ ಕಲ್ಲು ಕಾಯ್ತಾ ಇತ್ತ, ಅಹಲ್ಯೆ ಕಾದ್ಲಲ್ಲ ಸಾವಿರಾರು ವರ್ಷಗಳ ಕಾಲ. ದಯವಿಟ್ಟು ನಾನು ನಂಬಿ ಹೇಳುವುದನ್ನ ಅಹಲ್ಯೋದ್ಧಾರ ಅಂತ ಹೇಳ್ತೀವಿ ನಾವು. ಅದು ರಾಮಾಯಣದಲ್ಲಿ ಇಲ್ಲ, ಕಾಲ್ ಮುಟ್ಟಬೇಕು ಅಂತಿಲ್ಲ, ಆಕೆ ನಮಸ್ಕಾರ ಮಾಡ್ತಾನೆ ಹೋಗಿ ರಾಮ ಅಂತ. ಆದರೆ ಅಹಲ್ಯೋದ್ಧಾರ, ಆ ಕಲ್ಲು ಸ್ತ್ರೀ ಆಯ್ತಲ್ಲ, ಹಾಗೆ ಭೂಮಿಯ ಪ್ರತಿಯೊಂದು ಸೆಂಟಿಮೀಟರ್ ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರುತ್ತೆ, ನನಗೇನಾದರೂ ಮಾಡು, ಏನಾದರೂ ಮಾಡು ಅಂತ. ಅವನ ಕೃಪೆಯಿಂದ ಎಲ್ಲೋ ಕೂತಿದ್ದಂಥ ಕಲ್ಲು ತಕ್ಷಣ ಬಂದು ವಿಗ್ರಹ ಆಗಬೇಕಾದ್ರೆ, ಮತ್ತೆ ಇನ್ನೊಂದು ಕಲ್ಪನೆ ನೋಡಿ, ದೊಡ್ಡ ಬಿಲ್ಡಿಂಗ್ ಆಗುತ್ತೆ, ದೊಡ್ಡ ಕಟ್ಟಡ ಆಗುತ್ತೆ. ಒಂದು ಕಟ್ಟಡದಲ್ಲಿ ರಾಮ ವಿಗ್ರಹ ಕೂತ್ಕೊಳ್ಳುತ್ತೆ. ಆ ಜಾಗ ಎಷ್ಟು ತಪಸ್ಸು ಮಾಡಿದ್ದಿರಬೇಕು. ಅದ್ರ ಪಕ್ಕದ ಸ್ವಲ್ಪ ಬೇರೆ ಜಾಗ ಇದೆ, ನೃತ್ಯ ಮಾಡುವಂಥ ಜಾಗ, ಅದೊಂದು ಬೇರೆ ಪ್ರಾರ್ಥನೆ ಮಾಡಿತ್ತು. ಅಲ್ಲಿ ಮೂಲೆಗೆ ಒಂದು ಟಾಯ್ಲೆಟ್ ಇದೆ, ಅದ್ರದ್ದು ಪ್ರಾರ್ಥನೆ ಇದೆ, ಅದ್ರ ಪ್ರಾರ್ಥನೆ ಬೇರೆ. ಯಾವ ಇಂಟೆನ್ಸಿಟಿಯಿಂದ ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲ ಸಿಗ್ತದೆ. ಬಹಳ ಅದ್ಭುತವಾದ ಮಾತು ಮೇಡಮ್ ಹೇಳ್ತಾ ಇದ್ರಿ ಅವಾಗ್ಲೇ. ರಾಮಾಯಣದಲ್ಲಿ ರಾಮ ಎಷ್ಟು ಮುಖ್ಯನೋ ಸೀತೆ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಲಕ್ಷ್ಮಣನ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಪ್ರತಿಯೊಂದು ಮಂಥರೆಯ ಪಾತ್ರ ಮುಖ್ಯ ಆಗುತ್ತೆ, ಊರ್ಮಿಳೆಯ ಪಾತ್ರವೂ ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ವಿಚಾರಗಳಿದೆ ಅದರಲ್ಲಿ. ಹೌದೌದು, ಊರ್ಮಿಳೆ ಪಾತ್ರವೂ ಕೂಡ ಮುಖ್ಯವಾಗುತ್ತೆ. ಯಾಕೆಂದ್ರೆ ರಾಮನಿಗೆ ಭರತ ಶತ್ರುಘ್ನರು ಕೂಡ ಸಹೋದರರೇ. ಆದರೆ ರಾಮನ ಜೊತೆ ಉಳ್ಕೊಂಡು ಅವನ ಸಮಕ್ಕೆ ಪ್ರಸಿದ್ಧನಾದವನು ಲಕ್ಷ್ಮಣ. ಯಾಕೆ ಅಂತ ಹೇಳಿದ್ರೆ ಅವರ ಸಾಂಸಾರಿಕ ಕುಟುಂಬದಲ್ಲಿ ಊರ್ಮಿಳೆ ಮತ್ತು ಲಕ್ಷ್ಮಣರ ಸಂಬಂಧ ಅಷ್ಟು ಗರಿಷ್ಠವಾಗಿತ್ತು. ಒಂದು ಉದಾಹರಣೆ ನಾವು ತಗೊಂಡ್ರೆ, ಲಕ್ಷ್ಮಣ ಮಲ್ಕೋತಿರ್ಲಿಲ್ಲ. ಆವಾಗ ಊರ್ಮಿಳೆ ಕೇಳ್ತಾಳೆ, ನೀವು ಇದ್ದೇನೆ ಮಾಡ್ತಾ ಇಲ್ವಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ಮಲಗಿದ್ರೆ ನನಗೆ ವಹಿಸಿರತಕ್ಕಂಥ ಶ್ರೀರಾಮನ ನೋಡ್ಕೋಬೇಕಾದ್ದು ಯಾರು? ನಾನು ಮಲಗಿದಾಗ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ. ಆಗ ನಾನೇನು ಇದಕ್ಕೆ ತಮಗೆ ನಾನು ಪರಿಹಾರ ಕೊಡ್ಬೋದು ಅಂದ್ರೆ, ಆಗ ನಾನು ಮಾಡುವ ನಿದ್ದೆ ನೀನು ಮಾಡ್ತೀಯಾ, ನೀ ತಗೋತೀಯಾ ಅಂತ. ಏನ್ರಿ ಊಟ ತಿಂಡಿ ತಗೋಬೋದು, ಇನ್ನೊಬ್ಬರ ನಿದ್ದೆ ತಗೋಬೇಕು ಅಂದರೆ ಅವರ ಸಾಂಸಾರಿಕ ಜೀವನ, ಅವರ ಒಂದು ಸಾಮರಸ್ಯ ಎಷ್ಟು ಮಟ್ಟಿಗೆ ಇತ್ತು. ಅದರಿಂದ ಇವತ್ತು ಲಕ್ಷ್ಮಣ ರಾಮನ ಸ್ಥಾನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ. ಭರತ ಶತ್ರುಘ್ನರು ಅವ್ರಿಗಿಂತನೂ ಮಂಡೋದರಿ ಅಂಥವನು ಕಟ್ಕೊಂಡ್ರು. ಮಂಡೋದರಿ ಅವಳ ಪಂಚ ಮಹಾ ಎಷ್ಟು ಪತಿವ್ರತೆಯರಲ್ಲಿ ಒಬ್ಬಳಾಗೋದಂತ ಸಾಮಾನ್ಯ ಸಂಗತಿ ಅಲ್ಲ. ಅಷ್ಟೇ ಅಲ್ಲ, ಈಗ ಈ ಭರತನ ಹೆಂಡತಿ ಮಾಂಡವಿ ಆಗಿರ್ಬೋದು, ಶತ್ರುಘ್ನನ ಹೆಂಡತಿ ಶ್ರುತಕೀರ್ತಿ ಆಗಿರ್ಬೋದು, ಪ್ರತಿಯೊಬ್ಬರು ಅವರೆಲ್ಲರೂ ಕೂಡ ಗ್ರೇಟರ್ನೇ. ಸ್ತ್ರೀಯರ ಒಂದು ಸ್ಥಾನಮಾನಗಳು ಎಷ್ಟು ಉನ್ನತವಾಗಿತ್ತು, ಅವರ ವಿಚಾರಧಾರೆಗಳು ಎಷ್ಟು ಚೆನ್ನಾಗಿತ್ತು, ಅದನ್ನು ನಾವು ನೆನೆಸ್ಕೊಂಡು ತ್ರೇತಾಯುಗದವರು ಇವತ್ತು ಕಲಿಯುಗದವರು ನಾವು ಸ್ವಲ್ಪ ಅದನ್ನು ಪದೇ ಪದೇ ಮೆಲುಕು ಹಾಕಿದ್ರೆ ಒಂದು ಒಳ್ಳೆಯ ರಾಮರಾಜ್ಯ ಮರಳಿ ಬರಲಿಕ್ಕೆ ಇದು ಒಂದು ಸಹಾಯಕವಾಗಬಹುದೇ. ಕರ್ನಾಟಕದ ಸಂಬಂಧ ಬಗ್ಗೆ ನಾವು ಹೇಳುವಂತ ಸಂದರ್ಭದಲ್ಲಿ ಒಂದಿಷ್ಟು ಜನರನ್ನ ಜ್ಞಾಪಿಸ್ಕೊಳ್ಳೇಬೇಕು. ಈ ಸಂದರ್ಭದಲ್ಲಿ ಹೂವೆ ಶೇಷಾದ್ರಿ ಅವ್ರನ್ನ ಜ್ಞಾಪಿಸ್ಕೋಬೇಕು. ಹೌದು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಕೆಲಸ ಮಾಡಿರುವಂಥವ್ರು. ಜೊತೆಗೆ ಈ ಬಾಬುರಾವ್ ದೇಸಾಯಿ VHPಯ ಪ್ರಮುಖರಾದಂಥವರು ಯಾದವರಾವ್ ಜೋಶಿ ಅವರನ್ನ ಮರೀಲಿಕ್ಕೆ ಸಾಧ್ಯವ ಸರ್. ಇನ್ನು ಕ್ರೂ ಸೂರ್ಯನಾರಾಯಣ ರಾವ್, ಮೊನ್ನೆ ಹೋದಂತ ಸೂರ್ಯನಾರಾಯಣ ರಾವ್ ಅವ್ರನ್ನ ಜ್ಞಾಪಿಸ್ಕೊಳ್ಬೇಕು. ಭಾರತ ದರ್ಶನದ ಮುಖಾಂತರ ಇಡೀ ಸಂಸ್ಕೃತಿ, ಸಭ್ಯತೆ, ಪರಂಪರೆ, ಅದರ ಆಳ ಅಗಲ, ಮಹಾನತೆ, ಗಹನತೆ, ಹಿರಿಮೆ ಗರಿಮೆಗಳನ್ನು ಕಟ್ಕೊಟ್ಟಂತ ವಿದ್ಯಾನಂದ ಶೆಣೈ ಅವ್ರನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಸೊ ಅವರು ಜೊತೆಗೆ KS ನಾರಾಯಣಾಚಾರ್ಯರು, ಏನ್ ನಿಜಕ್ಕೂ ರಾಮ ಇದ್ದ ಅಂತ ಅನ್ಸುತ್ತೆ. ಹೌದು, ಜಸ್ಟಿಸ್ ರಾಮ ಜೋಯಿಸ್ ಉತ್ಖನನಕ್ಕೆ ಮೊದಲು ಅನುಮತಿ ಕೊಡಿ ಅಂತ ಹೇಳಿದಂತವ್ರೆ ಅವರು. ಉತ್ಖನನ ಮಾಡಿಬಿಟ್ರೆ ಇದೆಲ್ಲ ಸತ್ಯಗಳು ಕೂಡ ಹೊರಗಡೆ ಬರುತ್ತೆ ಅಂತ ಹೇಳಿದಂತವ್ರೆ ರಾಮ ಜೋಯಿಸ್. ಸೊ ಇವ್ರನ್ನೆಲ್ಲರೂ ಜ್ಞಾಪಿಸ್ಕೋಬೇಕು. ಜೊತೆಗೆ ಏನು ಅಂತಂದ್ರೆ ಆದಿಚುಂಚನಗಿರಿ ಸ್ವಾಮೀಜಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಿರಿಯ ಸ್ವಾಮೀಜಿಗಳು, ಅವ್ರನ್ನ ಜ್ಞಾಪಿಸ್ಕೋಬೇಕು. ಪೇಜಾವರ ಶ್ರೀಗಳು ರಾಮಲಲ್ಲನ ಆ ಮೂರ್ತಿಗಳನ್ನ ಒಂದು ಕಡೆ ತಗೊಂಡ್ಬಂದು ಅದಕ್ಕೊಂದು
ಒಂದು ಆಶ್ರಯ ಮಾಡಿದ್ದಿದೆಯಲ್ಲ ಅದು ಕಡಿಮೆ ಸಾಧನೆ ಅಲ್ಲ. ಪೇಜಾವರ ಶ್ರೀಗಳು ಅದು ಕೂಸಿ ಸುದರ್ಶನ್ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕು. ಅಂದ್ರೆ ಅಷ್ಟೊಂದು ದೊಡ್ಡ ಕೆಲಸ ಮಾಡಿರುವಂತವ್ರು. ಇದೆಲ್ಲದರ ಜೊತೆಗೆ ಮತ್ತೆ ಮರಿಲೇಬಾರದು ಅನ್ನುವಂಥವ್ರು ಅಶೋಕ್ ಸಿಂಘಲ್ ಆಗಿರ್ಬೋದು, ರಾಜೇಂದ್ರ ಸಿಂಗ್ ರಜ್ಜು ಭಯ್ಯ ಮತ್ತೆ ಬಾಳಾ ಸಾಹೇಬ್ ದೇವರಸ್ ಇವರೆಲ್ಲರೂ ಕೂಡ ಇವರೆಲ್ಲರ ಪ್ರಯತ್ನದಿಂದಾಗಿ ಇವತ್ತು ರಾಮ ಮಂದಿರ ಇವತ್ತು ಆಗಿದೆ. ಸೊ ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ನಾವು ರಾಮನ ಗುಣಾವಗುಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಒಂದು ಬರುತ್ತೆ ರಾಮಕಥಾದಲ್ಲಿ, ಅದನ್ನು ಕೇಳಿರುವಂಥದ್ದು. ಅದರಲ್ಲಿ ಮೂಲ ಉಲ್ಲೇಖದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂತ್ಯ ಸಂಸ್ಕಾರ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂತ್ಯ ಸಂಸ್ಕಾರ ಮಾಡುವಂದಾಗ ವಿಭೀಷಣನೇ ಅದನ್ನು ತಿರಸ್ಕರಿಸ್ತಾನೆ, ಮಾಡಲ್ಲ ನಾನು ಒಂದು ಪಾಪಿ ಅಂತ. ಆದ್ರೆ ನೀನು ಮಾಡಲಿಲ್ಲ ಅಂದ್ರೆ ನಾನು ಅಣ್ಣ ಅಂತ ಅಂದ್ಕೊಂಡು, ನಾನು ತಮ್ಮ ಅಂದ್ಕೊಂಡು ನಾನು ಅಣ್ಣನ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅನ್ನುವಂಥ ಮಾತನ್ನು ರಾಮ ಹೇಳೋದು. ಇದು ಸಾಮಾನ್ಯ ಸಂಗತಿ ಅಲ್ಲ. ಇನ್ನೊಂದು ಬಹಳ ಉಲ್ಲೇಖ ಅದ್ಭುತವಾಗಿ ಬರುತ್ತೆ ಗುರುಗಳೇ. ಅಂತ್ಯ ಸಂಸ್ಕಾರ ಆಗುತ್ತೆ. ಅಂತ್ಯ ಸಂಸ್ಕಾರ ಆಗಿ ರಾಮ ಲಕ್ಷ್ಮಣ ಇಬ್ರು ಸಮುದ್ರ ತೀರದಲ್ಲಿ ಇರ್ತಾರೆ. ಒಂದು ಮಹಿಳೆಯ ಎಂಟ್ರಿ ಆಗುತ್ತೆ ಅಲ್ಲಿ. ಎಂಟ್ರಿ ಅಂದ್ರೆ ಯಾರಿದು, ಯಾರಿಕೆ ಅಂತ ನೋಡಿದಾಗ ಆ ಮಹಿಳೆ ಹತ್ರ ಬರ್ತಿರೋದು ಗೊತ್ತಾಗುತ್ತೆ. ಅವನ ನೆರಳು ಬಿದ್ದ ತಕ್ಷಣ ರಾಮ ಎದ್ದು ನಿಲ್ತಾನೆ. ಏನು ಸಮಾಚಾರ ಅಂತ. ಅವಳು ಯಾರು ಅಂದ್ರೆ ಮಂಡೋದರಿ. ಆವಾಗ ರಾಮ ಕೇಳ್ತಾನೆ ಮಂಡೋದರಿಗೆ, ಯಾಕೆ ಬಂದೆಮ್ಮ ನೀನಿಲ್ಲಿ? ನಾನು ನಿನ್ನ ಗಂಡನ ಬೇಕು ಅಂತ ಕೊಲ್ಲಿಲ್ಲ, ತಪ್ಪು ಮಾಡ್ದಾನ ಅಂತ ಕಾಣೋಕ್ಕೋಸ್ಕರ ನಾನು ಕೊಂದೆ. ನೀನು ಏನಾದ್ರೂ ಶಾಪ ಕೊಡುವಂಥದ್ದಿತ್ತು ಅಂತ ನನಗೆ ಶಾಪ ಕೊಡೋ, ನೀನು ನಂದೇನು ಅಭ್ಯಂತರ ಇಲ್ಲ ಅಂತ. ಆವಾಗ ಮಂಡೋದರಿ ಬಹಳ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾಳಂತೆ ಗುರುಗಳೇ. ಏನು ಅಂದ್ರೆ, ಯಾಕೆ ಶಾಪ ಕೊಡ್ಲಿ ರಾಮ ನಿನಗೆ? ಯಾಕೆ ಶಾಪ ಕೊಡ್ಲಿ ನಿನಗೆ? ಕೊಡೋಕೆ ನನಗೇನು ಹಕ್ಕಿದೆ ನಿನಗೆ ಶಾಪ ಕೊಡೋಕೆ? ಅಂತ ಸಾವಿರಾರು ಜನ ರಾಣಿಯರಿದ್ದಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು ಬಿಟ್ಟು ಅವನು ಸೀತೆಯನ್ನು ಅಪೇಕ್ಷೆ ಪಟ್ಟ ಎತ್ಕೊಂಬಂದ. ನೀನ್ ನೋಡು, ನನ್ನ ನೆರಳು ನಿನ್ನ ಹತ್ರ ಬರ್ತಿದ್ದಂಗೆ ನೆರಳು ಸೋಂಕಬಾರದು ಅಂತ ಹೇಳ್ಬಿಟ್ಟು ನೀನು ಎದ್ದು ದೂರ ನಿಂತ್ಕೊಂಡಿ. ನೀನೆಲ್ಲಿ? ನನ್ನ ಪತಿ ರಾವಣ ಎಲ್ಲಿ? ನೀನ್ ಯಾಕೆ ಶಾಪ ಕೊಡ್ಲಿ ಅಂತ. ರಾವಣನ ಗುಣಕ್ಕೆ ಇದೊಂದು ಎಕ್ಸಾಂಪಲ್. ಏನಂತೀರಿ? ಅದು ಮೂಲ ರಾಮಾಯಣದಲ್ಲಿ ಕಲ್ಪನೆ ತುಂಬಾ ಚೆನ್ನಾಗಿದೆ. ರಾಮ ಆ ಮಟ್ಟದಲ್ಲಿ ಇದ್ದವನು. ಬೆಳಗ್ಗೆ ಅರ್ಧ ಹೇಳಿದೆ ನಾನು ಕಥೆ, ಅದನ್ನ ವಾಲಿದು ಹೇಳ್ತಾ ಇದ್ದೆ. ವಾಲಿ ಬಿದ್ದಿದ್ದಾನೆ, ತಾರೆ ಓಡಿ ಬರ್ತಾಳೆ, ಗಂಡ ಸತ್ತು ಹೋಗಿದ್ದಾನೆ, ಗಂಡನ್ ಕೊಂದವನು ರಾಮ. ಆಕೆ ಕಂಬನಿ ತುಂಬಿಕೊಂಡು ಒಂದ್ ಕಡೆ ನೋಡ್ತಾಳೆ ಅವನು ರಾಮನ ಬಗ್ಗೆ ಕೇಳಿದ್ದಾಳೆ. ಅಯ್ಯೋ ಹೀಗಿದ್ದಾನ ರಾಮ, ಇವನು ಏನು ಅದ್ಭುತ ಮನುಷ್ಯಪ್ಪ ಅಂತಾಳೆ. ಆಕೆ ತುಂಬ ಚೆಲುವೆ. ಆಕೆ ಅಂತ ಚೆಲುವೆ ಜಗತ್ತಲ್ಲಿ ಇರಲಿಲ್ಲ. ಆಕೆಗೆ ಒಂದು ಇನ್ನೊಂದಿತ್ತು. ಆಕೆ ಹೇಳ್ತಿದ್ರಂತೆ, ಗಂಡಸರು ಮಾತ್ರ ಅಲ್ಲ ಹೆಣ್ಮಕ್ಳು ಕೂಡ ಆಕೆ ನೋಡಿ ವಿಚಲಿತರಾಗ್ತಿದ್ರು ಅಂತ. ಆಕೆ ಒಂದ್ಸಲ ರಾಮನ ಕಣ್ಣಿಟ್ಟು ನೋಡ್ತಾಳೆ. ರಾಮನ ಮನಸ್ಸು ಏನಾದರೂ ಒಂಚೂರು ವಿಚಲಿತ ಆಯಿತು ಅಂತ. ಆಕೆ ಬರೆಯೋದು ಮಾತು, ವಾಲ್ಮೀಕಿ ಮಾತಿದ್ದು. ಅವ್ನು ಹೇಳ್ತಾನೆ, ಆಕೆ ಕಣ್ಣು ತೆಗೆದು ನೋಡಿದರೆ ಅವನ ಕಣ್ಣಲ್ಲಿ ಮತ್ತೊಂದು ಏನೂ ಇರಲಿಲ್ಲ. ಸತ್ತವನ ಬಗ್ಗೆ ದುಃಖ ಆಯಿತು, ಕನಿಕರ ಇತ್ತು, ಅನುಕಂಪೆ ಇತ್ತು. ಅವನ ಕಣ್ಣಲ್ಲಿ ನೀರಿತ್ತು ಸತ್ತವನ ಬಗ್ಗೆ. ಆಕೆ ಹೇಳ್ತಾಳೆ, ಇವನು ನಿಜವಾಗ್ಲೂ ಜಿತೇಂದ್ರಿಯ ಅಂತ ಹೇಳ್ತಾಳೆ. ಸರ್ಟಿಫಿಕೇಟ್ ಕೊಡೋದು ಯಾನನ್ನು ಕೊಂದಿದ್ದಾನೋ ಅವನ ಹೆಂಡತಿ ಹೇಳುವಂತ ಮಾತು, ಇವನು ಜಿತೇಂದ್ರಿಯ ಅಂತ. ಇದು ರಾಮನ ಬಹುಶಃ ಅದಕ್ಕೋಸ್ಕರ ದೊಡ್ಡವಳಲ್ಲ ಅಂತ ಅನ್ಸುತ್ತೆ ಬಹುಶಃ. ಅದಕ್ಕೆ ಅಲ್ಯ ಸೀತಾ ತಾರಾ ಮಂಡೋದರಿ ನಾವು ಅವ್ರನ್ನೆಲ್ಲ ಜ್ಞಾಪಿಸ್ಕೊಳ್ತೀವಲ್ಲ ನಾವು. ತಾರೆ ಸಣ್ಣವಳಲ್ಲ, ದೊಡ್ಡ ಹೆಂಗಸು. ಎಷ್ಟರ ಮಟ್ಟಿಗೆ ತಿಳುವಳಿಕೆ ಇತ್ತು ಆಕೆಗೆ ಅಂದರೆ, ಮೊದಲೇ ಹೇಳ್ತಾಳೆ, ಹೋಗ್ಬೇಡ ಯುದ್ಧಕ್ಕೆ, ಈಗ ತಾನೇ ಹೊಡೆದು ಬಂದಿದ್ದೀಯಾ, ಮತ್ತೆ ಯುದ್ಧಕ್ಕೆ ಕರೀತಾನೆ ಅಂದರೆ ಹಿಂದೆ ರಾಮ ಇದ್ದಾನೆ. ರಾಮ ಲಕ್ಷ್ಮಣರು ಬಹಳ ಶೂರರು ಅಂತ ಕೇಳಿದ್ದೇನೆ, ವಿಷ್ಣುವನ ಅವತಾರ ಅಂತ ಕೇಳಿದ್ದೇನೆ, ದಯವಿಟ್ಟು ಎದುರು ಹಾಕೋಬೇಡ ಅಂತ ಹೇಳ್ತಾಳೆ, ಹೋಗ್ಬೇಡ ಅಂತ ಹೇಳ್ತಾಳೆ. ಆಗ್ಲೇ ನೀವು ಬಹಳ ಒಂದು ಅದ್ಭುತವಾದಂಥ ಮಾತನ್ನು ಹೇಳಿದ್ರಿ. ಏನು ಅಂತಂದ್ರೆ, ಈ ನಮ್ಮ 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 ಬಲ ಮತ್ತೆ ಬಲಹೀನತೆಯ ನಡುವಿನ ತೆಳವಾದ ಪರದೆ ಅದನ್ನ ಹೇಳಿದ್ರಿ. ಜೊತೆಗೆ ಏನಂದ್ರೆ, ಈ ಒಳ್ಳೆತನ ಮತ್ತೆ ನಾವು ಸ್ವಲ್ಪ ದೌರ್ಬಲ್ಯ ಆಗ್ಬಿಡುತ್ತೇನೋ ಅನ್ನೋ ಮಟ್ಟದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಹಂಗ ನೋಡಿದ್ರೆ ರಾಮನಿಗೆ ಕೋಪ ಬರಲ್ಲ ಅಂತಲ್ಲ, ಬರ್ತದೆ. ಸಕಾರಣಕ್ಕೆ ರಾಮ ಕೋಪಗೊಂಡಿದ್ದಿದೆ. ನೀವು ಸೇತುವೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಎಷ್ಟು ಹೇಳಿದ್ರು ಕೂಡ ಸಮುದ್ರ ರಾಜ ಉಕ್ಕಿ ಉಕ್ಕಿ ಹರಿತಿದ್ದಂಥ ಸಂದರ್ಭದಲ್ಲಿ ರಾಮ ಹೇಳ್ತಾನೆ, ನಿನಗೆ ಈ ಮಾತಿಂದ ಹೇಳಿದ್ರೆ ಅರ್ಥ ಆಗಲ್ಲ, ತಡೆಯಪ್ಪ ಅಂತ ಹೇಳ್ಬಿಟ್ಟು ಬಿಲ್ ತೆಗೆದಂಥ ಸಂದರ್ಭ ಇದೆಯಲ್ಲ. ಅದು ಒಂದು ಸರಿ ಜೈಂಕಾರ ಆದಂಥ ಸಂದರ್ಭದಲ್ಲಿ ನಾಟ್ ರೀಚಬಲ್ ಇದ್ದಂಥ ಸಮುದ್ರ ರಾಜ ಓಡ್ ಬರೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಅದು. ಸೊ ಹಿಂಗಾಗಿ ಏನು ಅಂತಂದ್ರೆ, ಒಳ್ಳೆಯವರಿಗೆ ಸಕಾಲದಲ್ಲಿ ಕೋಪನೂ ಬರುತ್ತೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ಭಾಳ ಚಂದ ಮಾತು, ಇವ್ರದೇ ಮಾತು ಹೇಳ್ಬೇಕು ನಾನು. ವಾಲ್ಮೀಕಿ ಮಾತು ಹೇಳ್ತಾನೆ, ಹೇಗಿದ್ರು ಅವರು ಅಂತ. ಎಷ್ಟು ಎರಡು ಮಾತುಗಳನ್ನು ತೋರಿಸ್ತಾರೆ, ಹೇಗೆ ಒಂದಕ್ಕೊಂದು ಹೋಲಿಸ್ಬೇಕು ಅಂತ. ಅವನಿಗೆ ಎರಡೂ ಇತ್ತು, ಕೋಪನೂ ಇತ್ತು, ಆ ರೀತಿ ತಾಳ್ಮೆನೂ ಇತ್ತು ಅಂತ. ಆಮೇಲೆ ಅವನ ಮಾತುಗಳನ್ನು ಹೇಳ್ತಾ ಹೇಳ್ಬೇಕು, ಮಾತನ್ನು ಹೇಳ್ಬೇಕು. ಕೋಪ ಹೇಗಿದ್ದೆ ಅಂದರೆ, ನೇರಪ್ರಸಾರ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ, ಸಂಪೂರ್ಣ ಕೇಸರಿಮಯವಾಗಿ ಕಾಣಿಸ್ತಾ ಇದೆ ಇಡೀ ಅಯೋಧ್ಯೆಯಲ್ಲಿ. ಇದು ನೇರಪ್ರಸಾರ ದೃಶ್ಯ ಅಂದ್ರೆ ಜನ ಕಾಯ್ತಾ ಇದ್ರೆ ಇನ್ನೇನು ಕೆಲವೇ ಹೊತ್ತು, ಇಷ್ಟು ಹೊತ್ತು ಕಾದ್ರು. ಎಕ್ಸ್ಕ್ಲೂಸಿವ್ ದೃಶ್ಯ, TV9 ಕನ್ನಡದಿಂದ ತೋರಿಸ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸಂಪೂರ್ಣವಾಗಿ ಭಕ್ತರೆಲ್ಲ ನೆರೆದು ರಾಮನ
ರಾಮಲಲ್ಲಾನ ಲೋಕಾರ್ಪಣೆಯ ಸಂದರ್ಭ, ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ, ಆ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಆ ನೆಲದಲ್ಲಿ ಇದ್ರೆ ಸಾಕು, ಪಾವನ ಆಯ್ತು ನಮ್ಮ ಜನ್ಮ ಅಂತ ಭಾವಿಸಿರೋರು ಎಷ್ಟೋ ಮಂದಿ ಎಷ್ಟೋ ದಿನಗಳ ಹಿಂದೆಯಿಂದನೇ ಪ್ರಯಾಣ ಆರಂಭ ಮಾಡಿದ್ದಾರೆ. ನಾವು ಗಮನಿಸ್ತಾ ಇದೀವಿ TV9 ನಲ್ಲಿ ತೋರಿಸ್ತಾ ಇರುವಂತಹ ನೇರ ಪ್ರಸಾರದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಅಯೋಧ್ಯೆಯಿಂದ ನಮ್ಮ ಪ್ರತಿನಿಧಿಗಳು ಹರೀಶ್ ಮತ್ತೆ ಪ್ರಮೋದ್ ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ಸುದ್ದಿಯನ್ನ ವಿತರಿಸ್ತಾ ಬಂದಿದ್ದು, ಅಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ರಾಮ ಮಂದಿರದ ರಚನೆ, ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ, ಜೊತೆಗೆ ಅಯೋಧ್ಯೆಯಲ್ಲಿ ತುಂಬಿರುವಂತಹ ಸಡಗರ ಸಂಭ್ರಮ, ಜೊತೆಗೆ ಭದ್ರತೆ, ಅಲ್ಲಿ ಆಗಮಿಸುವಂತಹ ಭಕ್ತರ ಕುರಿತಾದಂತಹ ಸುದ್ದಿಯಲ್ಲಿ ಸಲ್ಲಿಸಿರುವಂತಹ ಸೇವೆಗಳ ಕುರಿತಾದಂತಹ ಸುದ್ದಿ, ಜೊತೆಗೆ ಪ್ರಧಾನಿ ಮೋದಿ ಅವರ ಇವತ್ತಿನ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಾವು ನೇರ ಪ್ರಸಾರದ ದೃಶ್ಯವನ್ನ, ಕ್ಷಣ ಕ್ಷಣದ ದೃಶ್ಯವನ್ನ, ಸುದ್ದಿಯನ್ನ ನಾವು ಬಿತ್ತರಿಸ್ತಾ ಬರ್ತಾ ಇದ್ದೀವಿ. TV9 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ನಾವು ಗಮನಿಸ್ತಾ ಇದ್ದೀವಿ ಅಯೋಧ್ಯೆ ರಾಮ ಮಂದಿರದಿಂದ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಿರಂತರವಾಗಿ ನಾವು ತೋರಿಸ್ತಾ ಇರುವಂತಹ ನೇರ ಪ್ರಸಾರದ ಸುದ್ದಿಯ ವೀಕ್ಷಣೆಯನ್ನ TV9 ಕನ್ನಡ ವೀಕ್ಷಕರು ಮನೆಯಿಂದಲೇ ಜನಗಳಿಗೆ ಅರ್ಥ ಆಗುತ್ತಿಲ್ಲ. ಬ್ರೇಕ್ ಇಲ್ದೇನೆ ಅಂತ ಹೇಳಬೇಕು. ಯಾವುದೇ ಬ್ರೇಕ್ ತಗೊಳ್ಳದೇನೆ ನಾವು ನಿರಂತರವಾಗಿ ನಾವು ತೋರಿಸ್ತೀವಿ. ನಿಮ್ಮ ಮನೆಯಲ್ಲೇ ಕುತ್ಕೊಂಡು ರಾಮಲಲ್ಲಾನ ದರ್ಶನ ಪಡೀರಿ. ಯಾಕಂದ್ರೆ ಅಂತ ಒಂದು ಭಾಗ್ಯವನ್ನ TV9 ಇವತ್ತು ಒದಗಿಸಿಕೊಡ್ತಿರುವಂತದ್ದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದ್ರೆ ನೇರ ದೃಶ್ಯಾವಳಿಗಳ ಮುಖಾಂತರ ಅಲ್ಲಿ ನಡೀತಿರುವಂತಹ ಎಲ್ಲ ವಿದ್ಯಮಾನಗಳನ್ನ ಕಟ್ಟಿಕೊಡುವಂತ ಪ್ರಯತ್ನವನ್ನ TV9 ಮಾಡ್ತಾ ಇದೆ. ನಾವು ಮಾತಾಡ್ತಾ ಇದ್ವಿ, ತಾವು ಹೇಳಿದ್ರಿ ಯಾವುದೋ ಒಂದು ಉಲ್ಲೇಖ ಮಾಡಲೇಬೇಕು ಅಂತ. ಕಾಲಾಗ್ನಿ ಸದೃಶೇ ಕ್ರೋಧೆ ಕ್ಷಮೆಯ ಪೃಥ್ವಿ ಸಮ ಅಂತ ಅದ್ಭುತ ಮಾತಿದು. ಮೊದಲೇದು ಬಂದು ವಿಷ್ಣುನ ಸದೃಶೋ ವೀರ್ಯೇ ಸೋಮವತ್ ಪ್ರಿಯದರ್ಶನ ಕಾಲಾಗ್ನಿ ಸದೃಶ ಕ್ರೋಧೆ ಕ್ಷಮೆಯ ಪೃಥ್ವಿ ಸಮ. ಅವನು ಕೋಪ ಬಂದರೆ ಕಾಲಾಗ್ನಿ ಇದ್ದ ಹಾಗೆ, ಆದರೆ ಕ್ಷಮೆಯಲ್ಲಿ ಪೃಥ್ವಿ ಹಾಗೆ. ದಯವಿಟ್ಟು ಗಮನಿಸಬೇಕಾದದ್ದು ಎರಡೂ ಪರಸ್ಪರ ವಿರೋಧಿಯಾದಂಥ ಗುಣಗಳು. ಅಸಾಧ್ಯವಾದಂಥ ಕ್ರೋಧ ಮತ್ತು ತಾಳ್ಮೆ ಎರಡೂ ಜೊತೆಗಿರೋ ಸಾಧ್ಯ. ಅದು ಹೇಳ್ತಾರೆ ವಾಲ್ಮೀಕಿಗಳು, ಮಹಾತ್ಮ ಮಾತ್ರ ಎರಡೂ ಗುಣಗಳನ್ನು ಸಾಮರಸ್ಯವಾಗಿ ಕುಡಿಸ್ಕೋಬಹುದು ಅಂತ. ಮತ್ತೊಬ್ಬರ ಕಡೆ ಯಾವುದೋ ಒಂದಿರುತ್ತೆ, ಇನ್ನೊಂದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ರಾಮ ಯಾವ ಮಹಾತ್ಮ ತಂದಿದ್ದ ಅಂದರೆ ಆ ಕ್ರೋಧ ತಾಳ್ಮೆಗಳನ್ನು ತನ್ನ ಕೈಯಲ್ಲಿ ಬತ್ತಳಿಕೆಗೆ ಇಟ್ಕೊಂಡಿದ್ದ. ಯಾವುದು ಬೇಕೋ ಅದು ಬಳಸ್ತಿದ್ದ, ಇದ್ರ ಬಳಸಲ್ಲ. ಆ ಥರದ ಎರಡು ಪರಸ್ಪರ ವಿರುದ್ಧವಾದ ಗುಣಗಳನ್ನು ಸಾಮರಸ್ಯ ಹೊಲಿಸೋದಿದೆಯಲ್ಲ ರಾಮನಿಗೆ ಮಾತ್ರ ಸಾಧ್ಯ. ಆಮೇಲೆ ಎಲ್ಲರನ್ನೂ ಕೂಡ ಪರಿಗಣಿಸುವಂತ ಒಂದು ಮನೋಭಾವನೆ. ಯಾಕಂದ್ರೆ ನನಗೆ ಈಗಲೂ ಕೂಡ ಜ್ಞಾಪಕ ಇದೆ, ತಾವೇ ಅತಿಥಿಯಾಗಿ ಬಂದಿದ್ರಿ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ. ಅವತ್ತು ನಾನು ಒಂದು ಮಾತನ್ನು ಹೇಳಿದೆ, ಏನು ಅಂದರೆ ಒಂದು ನಾಯಿಗೆ ಯಾವ ರೀತಿ ಅವನು ನ್ಯಾಯ ಕೊಟ್ಟ ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದ್ಸರಿ ಎಲ್ಲ ಒಂದು ಅಸೆಂಬ್ಲಿ ಮುಗಿಯಿತ್ತು. ಮುಗಿದಾದ್ಮೇಲೆ ಕೊನೆಗೆ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ಯಾರೋ ಕಾಯ್ತಿರ್ಬೇಕು ನೋಡ್ಕೊಂಬ ಅಂತ. ಲಕ್ಷ್ಮಣ ಹೋಗ್ತಾನೆ, ಯಾರು ಕಾಣಲ್ಲ. ಮತ್ತೆ ಹೇಳ್ತಾನೆ, ಇಲ್ಲ ಯಾರು ಕಾಣ್ತಿಲ್ಲ ಅಂತ. ಇಲ್ಲ ಇಲ್ಲಿ ಸರಿಯಾಗಿ ನೋಡ್ಕೊಂಬ, ಯಾರೋ ಇರಬೇಕು, ನನ್ನ ಮನಸ್ಸು ಹೇಳ್ತಾ ಇದೆ ಅಂತ. ಒಂದು ನಾಯಿ ಕೂತಿರುತ್ತಲ್ಲಿ, ಆ ನಾಯಿಯ ತಲೆಯಿಂದ ರಕ್ತ ಸುರಿತಾ ಇರುತ್ತೆ. ಎಂತ ಅದ್ಭುತವಾದಂತ ಪ್ರಸಂಗ ಉತ್ತರಾಖಂಡದಲ್ಲಿ ಬರೋದು. ಅದು ಆ ನಾಯಿ ಅಸೆಂಬ್ಲಿ ಒಳಗಡೆ ಬರುತ್ತೆ. ಬಹುಶಃ ನಾವೆಲ್ಲೂ ಹಿಂದೂ ಕೇಳಿಲ್ಲ ಮುಂದೂ ಕೇಳಲ್ಲ ಅಂತ ಅನ್ಸುತ್ತೆ. ನಾಯಿ ಹೇಳುತ್ತೆ, ನೋಡು ನಾನು ಏನೂ ಮಾಡಿಲ್ಲ, ಯಾವನೋ ಒಬ್ಬ ಬಂದು ನನ್ನ ತಲೆ ಕಟ್ಟದ್ಬಿಟ್ಟ ಕಲ್ ತಗೊಂಡು, ನಾನು ಏನೋ ಮಾಡಿ ತಪ್ಪು ಮಾಡಿರ್ಲಿಲ್ಲ ಅಂತ. ಯಾರವನು ಹಿಡ್ಕೊಂಬನ್ನಿ ಅಂತ. ಅವನ ಹೆಸರು ಸರ್ವಾರ್ಥ ಸಿದ್ಧಾಂತ. ಅವ್ನು ಹಿಡ್ಕೊಂಬರ್ತಾರ ಅವನ್ನ. ಕೇಳ್ತಾನೆ ರಾಮ, ಏನಪ್ಪಾ ನಾಯಿ ಹೊಡೆದೆ ಅಂತ. ಹೌದೌದು ಹೊಡೆದೆ ಅಂತಾನೆ. ಯಾಕೆ? ಇಲ್ಲ ತುಂಬಾ ಹಸುವಾಗಿತ್ತು, ಫ್ರಸ್ಟ್ರೇಷನ್ ಅಲ್ಲಿದ್ದೆ, ಯಾರಿಗೂ ತೋರಿಸ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ, ಈ ನಾಯಿ ಬಂತು ಪಾಪದ ನಾಯಿ, ಅದಕ್ಕೆ ತಲೆಗೆ ಕಟ್ಟದ ಬಿಟ್ಟೆ ಅಂತ. ಕೊನೆಗೆ ಏನ್ ಶಿಕ್ಷೆ ಕೊಡಬೇಕು ನೋಡಿ, ಎಂಥ ಒಂದು ಧರ್ಮ ಸಂಕಟ ನೋಡಿ ಇದು. ನಾಯಿ ಹೊಡೆದು ಏನ್ ಶಿಕ್ಷೆ ಕೊಡಬೇಕು ಅಂತ ಕೊನೆಗೆ ನಾಯಿನೇ ಕೇಳಬೇಕು ಅಂತ ಆಗುತ್ತೆ. ನಾಯಿ ಕೇಳಿದಾಗ ನಾಯಿ ಹೇಳುತ್ತೆ, ನೀನ್ ಏನಾದ್ರು ಶಿಕ್ಷೆ ಕೊಡಬೇಕು ಅನ್ನೋದಾಯ್ತು ಅಂತಂದ್ರೆ ರಾಮ ಒಂದ್ ಕೆಲಸ ಮಾಡು, ಅಲ್ಲೊಂದು ದೊಡ್ಡ ದೇಗುಲ ಇದೆಲ್ಲ ಒಂದು ಧರ್ಮದರ್ಶಿ ಮಾಡ್ಬಿಡು, ಧರ್ಮಾಧಿಕಾರಿ ಮಾಡ್ಬಿಡು ಅಂತ. ರಾಮ ಕೇಳ್ತಾನೆ ನಾಯಿಗೆ, ಅದು ಎಂತ ಒಂದು ದೊಡ್ಡ ಹುದ್ದೆ ಗೊತ್ತಾ, ರಾಜನ ನಂತರದ ಹುದ್ದೆ ಅದು, ಏನ್ ಅದನ್ನ ಹೇಳ್ತೀನಿ ನೀನು ಅಂತ. ಇಲ್ಲ ನೀನ್ ಕೊಡು, ನಾನು ಹೇಳ್ತೀನಿ ಅಂತ. ಕೊನೆಗೆ ಆನೆ ಬರುತ್ತೆ, ಅವನ್ನ ಸರ್ವಾರ್ಥ ಸಿದ್ಧನ ಕರ್ಕೊಂಡು ಹೋಗುತ್ತೆ, ಎಲ್ಲ ಸರಿ. ರಾಮನಿಗೆ ಕುತೂಹಲ ತಡೆಯಕ್ಕಾಗಲ್ಲ, ಕೇಳ್ತಾನೆ, ಏನ್ ನೀನು ಯಾಕಿಂತದ್ದು ಕೇಳಿದೆ ಅಂತ. ಆವಾಗ ನಾಯಿ ಹೇಳುತ್ತೆ, ನಿನಗೆ ಗೊತ್ತಿಲ್ಲ ರಾಮ, ಹಿಂದೆ ಜನ್ಮಗಳ ಹಿಂದೆ ನಾನು ಅಲ್ಲಿ ಧರ್ಮದರ್ಶಿ ಆಗಿದ್ದೆ, ನಾನು ಅಹಂಕಾರದಿಂದ ಮೆರೆದು ಇವತ್ತು ನಾಯಿ ಆಗಿಬಿಟ್ಟೀನಿ. ಈಗ ನನ್ನ ತಲೆ ಕಟ್ಟದಿರೋನು, ಈಗ ಅವನು ದೊಡ್ಡ ಉದ್ದೇಶ ಇರ್ತಾನೆ, ಮತ್ತೆ ಮಾಡಬಾರ ತಪ್ಪುಗಳನ್ನು ಮಾಡಿ ಮತ್ತೆ ನಾಯಿಯಾಗಿ ಹುಟ್ಟುತ್ತಾನೆ ಅನ್ನುವಂಥ. ಅಂದ್ರೆ ಇಲ್ಲಿ ಬರುವಂತದ್ದೇನು ಅಂದ್ರೆ, ಯಾವ ರೀತಿ ಒಂದು ನಾಯಿಗೂ ಕೂಡ ನ್ಯಾಯ ಒದಗಿಸ್ಕೊಡುವಂತ ಒಂದು ಮನೋಭಾವನೆ. ಮತ್ತೆ ಇನ್ನೊಂದು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಇದೆ ಅನ್ನೋದು, ಅದನ್ನು ದಶರಥನ ಬಾಯಿಂದ ವಾಲ್ಮೀಕಿ ಹೇಳಿಸ್ತಾರೆ. ಯದಾ ಆಚರತಿ ಕಲ್ಯಾಣಿ ಶುಭಂ ವಾ ಅಶುಭಂ ತದೇವ ಲಭತೆ ಭದ್ರೆ ಕರ್ತ ಕರ್ಮಜಮಾತ್ಮನ. ಇದು ಬರೆದಿಟ್ಕೊ ಭರತವಾಕ್ಯ ರಾಮಾಯಣದ್ದಿದು. ಯದಾಚರತಿ ಕಲ್ಯಾಣಿ, ನಾವು ಏನು ಮಾಡ್ತೇವೋ ಅದಕ್ಕೆ ತಕ್ಕ ಫಲ ಸಿಗುತ್ತೆ. ಶುಭಂ ವಾ ಅಶುಭಂ, ನೀನು ಶುಭವನ್ನು ಮಾಡು ಅಶುಭವನ್ನು ಮಾಡು, ನೀನು ಕಾದಿದೆ ಅದು ಶಿಕ್ಷೆ. ಕರ್ಮ ಸಿದ್ಧಾಂತ. ತದೇವ ಲಭತೆ ಭದ್ರೆ ಕರ್ತ ಕರ್ಮಜಮಾತ್ಮನ ಅಂತ. ಎಂಥ ಮಾತು. ಅದಕ್ಕೆ ಹೇಳ್ತಾರೆ, ತಕ್ಕಡಿ ಹಿಡ್ಕೊಂಡು ಕೂತಿದ್ದಾನೆ ದೇವರು, ಮಿಲಿಗ್ರಾಮ್ ಅಲ್ಲ ನ್ಯಾನೋಗ್ರಾಮ್ ತೂಕ ಮಾಡ್ತಾನವನು. ನೀ ತಪ್ಪು ಮಾಡಿದ್ರೆ ಕೊಡ್ತಾನೆ. ಅದಕ್ಕೂ ನಾನು ಬರೆದಿದ್ದೆ ಹಿಂದೆ ಎಲ್ಲೋ ಒಂದ್ ಕಡೆ, ದ ಮೊಮೆಂಟ್ ಯುವರ್ ಮೈಂಡ್ ಗೋಸ್ ಟು ಸಿನ್
ಯು ಕಮಿಟ್ ಯುವರ್ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್ ಅಂತ ನಾವೇ ಬರ್ಕೊಂಡ್ಬಿಡ್ತೀವಿ ಪನಿಷ್ಮೆಂಟ್. ಈಗ ಗಜಾನನ ಶರ್ಮರ್ ಬಂದಿದ್ದಾರೆ, ಅವ್ರದ್ದು ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ ನಾನು, ಏನು ಅಂದ್ರೆ ಮಹಾಭಾರತ ಹೇಳಿಯೂ ಹೇಳದ್ದು ಪುಸ್ತಕ, ಬಹಳ ಅದ್ಭುತವಾಗಿದೆ. ಅದ್ರಲ್ಲಿ ಮೊದಲ ಪುಟದಲ್ಲಿ ಅದೇ ಬರುತ್ತೆ, ಕರ್ಮ ಹೆಂಗೆ ವಾಪಸ್ ಹೊಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. ಹೌದು